ಇಲ್ದೆ ಇದ್ರೆ ಏನು, ಬಾಣಲೆ ಇದೆಯಲ್ಲ. ಟ್ರಾಫಿಕ್ ಪೊಲೀಸ್ ರೂಲ್ಸ್ಗೆ ಸೆಡ್ಡು ಹೊಡೆದ ಸವಾರ ಹೆಲ್ಮೆಟ್ ಬದಲು ತಲೆಗೆ ಬಾಣಲೆ ಹಿಡಿದು ಸವಾರಿ ಮಾಡಿದ್ದಾನೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಬೆಂಗಳೂರು ಸವಾರನ ಬಾಣಲೆ ಐಡಿಯಾ ವೈರಲ್ ಆಗಿದೆ. ಬೈಕ್ ಹಿಂಬದಿ ಕೂತಿದ್ದ ಸವಾರನನ್ನ ನೋಡಿ ಜನ ನಕ್ಕಿದ್ದಾರೆ. ಈ ದೃಶ್ಯ ನೋಡಿದ್ರೆ ನಿಮಗೂ ಕೂಡ ನಗು ಬರುತ್ತೆ. ತಟ್ಟಂತ ನೋಡಿದ್ರೆ ಈತ ಹೆಲ್ಮೆಟ್ ಹಾಕಿಲ್ಲ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈಗ ಹೋಗ್ತಾ ಇರುವಾಗ ಎದುರುಗಡೆ ಟ್ರಾಫಿಕ್ ಪೊಲೀಸ್ ನೋಡಿದ್ರು ಸಹ ಈತ ಹೆಲ್ಮೆಟ್ ಹಾಕಿಲ್ಲ ಅನ್ನೋದು ತಕ್ಷಣಕ್ಕೆ ಗಮನಕ್ಕೆ ಬರೋಲ್ಲ. ಅಷ್ಟರ ಮಟ್ಟಿಗೆ ಈ ಯುವಕ ಬುದ್ಧಿವಂತಿಕೆ ತೋರಿಸಿದ್ದಾನೆ. ಟ್ರಾಫಿಕ್ ಪೊಲೀಸ್ ರೂಲ್ಸ್ಗೆ ಈತ ಸಡ್ಡು ಹೊಡೆದಿದ್ದಾನೆ. ಹೆಲ್ಮೆಟ್ ಬದಲು ತಲೆ ಮೇಲೆ ಒಂದು ಬಾಣಲೆಯನ್ನ ಇಟ್ಕೊಂಡಿದ್ದಾನೆ. ಇದನ್ನ ನೋಡಿದಂತ ಜನ ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಕಳ್ಳತನಕ್ಕೆ ಬಂದಾಗ್ಲೂ ಕೂಡ ಭಕ್ತಿಯನ್ನ ಮರ್ತಿಲ್ಲ ಕಳ್ಳ. ದೇವ್ರಿಗೆ ಕೈ ಮುಗಿದು ತ್ರಿಜೋರಿಗೆ ಕನ್ನ ಹಾಕಿದ್ದಾನೆ. ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೇಂಟ್ ಅಂಗಡಿಯಲ್ಲಿ 80,000 ಎಗರಿಸಿ ಎಸ್ಕೇಪ್ ಆಗಿದ್ದ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ನಡೆದಂತ ಘಟನೆ ಇದು. ಕಳ್ಳತನಕ್ಕೆ ಬಂದಾಗ್ಲೂ ಕೂಡ ಭಕ್ತಿಯನ್ನ ಮರ್ತಿಲ್ಲ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆತ ಕಳ್ಳತನಕ್ಕೆ ಬಂದಾಗ ಏನೇನ್ ಮಾಡ್ದ ಅನ್ನೋದು. ದೇವ್ರಿಗೆ ಕೈ ಮುಗಿದು ತಿಜೋರಿಗೆ ಕನ್ನ ಹಾಕಿದ್ದಾನೆ. ಮೊದಲು ದೇವ್ರಿಗೆ ಕೈ ಮುಗ್ದಿದ್ದಾನೆ, ಆ ನಂತರ ಕನ್ನ ಹಾಕಿದ್ದಾನೆ. ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲೇ ದೇವ್ರ ಫೋಟೋ ಇತ್ತು, ಕೈ ಮುಗಿದ, ಆ ನಂತರ ತ್ರಿಜೋರಿಗೆ ಕನ್ನ ಹಾಕಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ನಡೆದಂತ ಘಟನೆ ಇದು. ಬಂದಿದ್ದು ಕಳ್ಳತನಕ್ಕೆ ಅಂತ. ದೇವರನ್ನ ಕಂಡಾಗ ಭಕ್ತಿಯಿಂದ ಕೈ ಮುಗ್ದಿದ್ದಾನೆ. ಆ ನಂತರ ತನ್ನ ಕೆಲಸ ತಾನು ಮುಗಿಸಿದ್ದಾನೆ. ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.